ಹಾಲೆಲೂಯ. ದೇವರು ನಮ್ಮ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂತಹ ಸಮಯ ದೇವರ ವಾಕ್ಯವನ್ನು ಕೇಳ್ಕೊಳ್ಳೋಣ. ಈ ದಿನ ದೇವರು ನಮ್ಮ ಕೂಡ ವಿಶೇಷವಾಗಿ ಮಾತಾಡ್ಲಿಕ್ಕಿದ್ದಾರೆ. ಈ ದಿನ ನಾವು ಕಲಿತಿರುವಂತ ಟಾಪಿಕ್ ಬಂದ್ಬಿಟ್ಟು ದ ಪವರ್ ಆಫ್ ಅನಾಯಿಂಟಿಂಗ್ ಎಂಬುದಾಗಿ, ಅಭಿಷೇಕದಲ್ಲಿ ಇರುವಂತ ಒಂದು ಶಕ್ತಿಯ ಕುರಿತಾಗಿ ನಾವು ಕಲಿತಾ ಇದ್ದೇವೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ, ನೀವು ದೇವರ ಆಲಯವಾಗಿದ್ದರೆಂದು ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಆಮೇನ್, ಹಾಲೆಲೂಯ. ಏನಂತೆ, ನಾವು ದೇವರ ಆಲಯವಾಗಿದ್ದೇವೆ, ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡುತ್ತಾ ಇದ್ದಾರೆ ಎಂಬುದಾಗಿ ನಮಗೆ ಗೊತ್ತಿಲ್ಲವೋ ಎಂಬುದಾಗಿ ಅಪೊಸ್ತಲ ಪೌಲ್ ಕ್ವಶನ್ ಮಾಡುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ದೇವರ ಆಲಯವಾಗಿದ್ದೇವೆ, ದೇವರು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಾವು ಯೇಸು ಸ್ವಾಮಿಯನ್ನ ನಂಬುವಾಗ ಯೇಸು ಸ್ವಾಮಿ ನಮ್ಗೆ ಏನ್ ಮಾಡಿದ್ದಾರೆ ಅಂತೆ, ಪವಿತ್ರ ಆತ್ಮನನ್ನು ನಮ್ಮ ಒಳಗಡೆ ಕೊಟ್ಟಿದ್ದಾರೆ. ಈಗ ನಾವು ದೇವರ ಆಲಯವಾಗಿದ್ದೇವೆ, ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರಂತೆ. ಈಗ ನಾವು ಅರ್ಥ ಮಾಡ್ಕೊಳ್ಳೋಣ, ಪವಿತ್ರ ಆತ್ಮನು ನಮ್ಮಲ್ಲಿ ವಾಸ ಮಾಡುವಾಗ, ಪವಿತ್ರ ಆತ್ಮನ ಅಭಿಷೇಕ ಅಂತ ಹೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರು ನಮ್ಮನ್ನು ಅಭಿಷೇಕ ಮಾಡಿದ್ದಾರೆ ಪವಿತ್ರ ಆತ್ಮನಿಂದ ಎಂಬುದಾಗಿ. ನೋಡ್ರಿ, ಪವಿತ್ರ ಆತ್ಮನು ಅಂತ ಹೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಪವಿತ್ರ ಆತ್ಮನಿಗೆ ಎಷ್ಟೋ ರೀತಿಯಾದಂತ ಏನಂತ ಹೇಳ್ಬೋದು, ಒಂದು ವರ್ಣನೆ ಸತ್ಯವೇದ ಮಾಡುವುದು ನಾವು ನೋಡ್ಕೊಳ್ಬಹುದಾಗಿದೆ. ಒಂದು ಕಡೆ ನಾವು ನೋಡ್ಕೊಳ್ಬಹುದಾಗಿದೆ, ಆತನಂತೆ ಪಾರಿವಾಳ ಆಕಾರದಲ್ಲಿ ಆತನು ಯೇಸು ಸ್ವಾಮಿಯ ಮೇಲೆ ಕೂತ್ಕೊಂಡ್ರೆ ಎಂಬುದಾಗಿ. ಹೋಲಿ ಸ್ಪಿರಿಟ್ಗೆ ಏನಂತೆ, ಒಂದು ಪಾರಿವಾಳದ ಒಂದು ಸೆನ್ಸಿಟಿವಿಟಿ ಇರ್ತದೆ, ಪಾರಿವಾಳದ ಒಂದು ಗುಣಗಳು ಇರ್ತದೆ, ಸೂಕ್ಷ್ಮತೆ ಇರ್ತದೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಮತ್ತು ಪವಿತ್ರಾತ್ಮನಿಗೆ ಏನೇನು ಒಂದು ವಿಚಾರಗಳೇ ಕೊಡ್ತಾರೆ ಅಂತಂದ್ರೆ, ಆತನು ಏನಂತ ಹೇಳ್ಬೋದು ಅಂತಂದ್ರೆ, ಒಂದು ನದಿ ಆಗಿದ್ದಾನೆ, ಒಂದು ಜೀವ ಜಲ ಆಗಿದ್ದಾನೆ, ಒಂದು ಉಕ್ಕುವ ಹೊರತೆಯಾಗಿದ್ದಾನೆ, ಒಂದು ಎಣ್ಣೆ ಆಗಿದ್ದಾನೆ, ಒಂದು ಅಭಿಷೇಕದ ತೈಲವಾಗಿದ್ದಾನೆ, ಮತ್ತು ಪವಿತ್ರ ಆತ್ಮನು ಬೆಳಕಾಗಿದ್ದಾನೆ, ಪವಿತ್ರ ಆತ್ಮನು ಗಾಳಿ ಆಗಿದ್ದಾನೆ, ಪವಿತ್ರ ಆತ್ಮನು ಬೆಂಕಿ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ನಾವು ಅನೇಕ ಒಂದು ವಿಚಾರಗಳಲ್ಲಿ ವಿ ಕ್ಯಾನ್ ಸಿ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಎಂಬುದಾಗಿ. ಅದರಲ್ಲಿ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅರ್ಥ ಮಾಡ್ಕೊಳ್ಬೇಕಂತಂದ್ರೆ, ಹಿ ಈಸ್ ದ ಅನಾಯಿಂಟಿಂಗ್ ಆಯಿಲ್ ಅಂತ. ಹಾಲೆಲೂಯಾ. ಪ್ರೆಷಿಯಸ್ ಅನಾಯಿಂಟಿಂಗ್ ಆಯಿಲ್ ಅಂತೆ. ಯಾವಾಗ ಪವಿತ್ರ ಆತ್ಮನ ಅಭಿಷೇಕ ನೀವು ಹೊಂದಿಕೊಂಡಿದ್ದೀರಾ, ಅವಾಗಿಂದ ನಿಮ್ಮ ಜೀವಿತ ಬದಲಾವಣೆ ಆಯ್ತಂತೆ. ಹಾಲೆಲೂಯಾ. ಯಾವಾಗ ನಮ್ಮ ಮೇಲೆ ಅಭಿಷೇಕ ನೆಲೆಗೊಂಡಿರ್ತದೆ, ಯು ಆರ್ ಸೇಫ್ ಅಂತೆ, ಯು ಆರ್ ಅಪಾಯಿಂಟೆಡ್ ಅಂತೆ, ಯು ಆರ್ ಕೈಂಡ್ ಆಫ್ ಡಿಫ್ರೆಂಟ್ ಪರ್ಸನ್ ಅಂತ. ಹಾಲೆಲೂಯಾ. ಯು ಆರ್ ಹೈಲಿ ಏನಂತ ಇನ್ಫ್ಲೂಯೆನ್ಸ್ಡ್, ನೀವು ತುಂಬಾ ಮೇಲಾಗಿರುವಂತ ಪದವಿದಾರರಾಗಿದ್ದೀರಾ ನೀವು ಅಭಿಷೇಕ ಹೊಂದಿದ ಮೇಲೆ. ಈಗ ಪವಿತ್ರ ಆತ್ಮನ ಅಭಿಷೇಕದ ಬಲದ ಕುರಿತಾಗಿ ನಾವು ಅರ್ಥ ಮಾಡಿಕೊಳ್ಳುವಾಗ ನಾವು ಫೋಕಸ್ ಮಾಡಬೇಕು, ಅಭಿಷೇಕ ನಮ್ಮ ಮೇಲೆ ಇದೆ, ಆದ್ರೆ ನಾವು ಅಭಿಷೇಕದಲ್ಲಿ ನಾವು ಹೆಚ್ಚಿಸಬೇಕೆಂಬುದಾಗಿ ನಾವು ಕಳೆದ ವಾರ ನೋಡಿದ್ರೆ. ಆದ್ರೆ ಅಭಿಷೇಕದ ಬಲ ಹೇಗೆ ಕಾರ್ಯ ಮಾಡ್ತದೆ ಅಂತಂದ್ರೆ, ಅಭಿಷೇಕದ ಬಲ ಹೇಗೆ ಕಾರ್ಯ ಮಾಡ್ತದೆ, ನಿಮ್ಮ ಒಳಗಡೆ ಇರುವಂತ ಅಭಿಷೇಕ ಹೆಚ್ಚುವಾಗ, ಅಭಿಷೇಕಕ್ಕಾಗಿ ನೀವು ಜೀವಿಸುವಾಗ, ಅಭಿಷೇಕಕ್ಕೆ ನೀವು ಪ್ರಾಮುಖ್ಯತೆ ಕೊಡುವಾಗ, ಅಭಿಷೇಕದಲ್ಲಿ ನೀವು, ಅಭಿಷೇಕ ಅಂದ್ರೆ ದೇವರ ವಾಕ್ಯ, ದೇವರ ಪ್ರಾರ್ಥನೆಯಲ್ಲಿ ನೀವು ನೆಲೆಗೊಳ್ಳುವಾಗ ಆ ಅಭಿಷೇಕ ಬಲವಾಗಿ ಕಾರ್ಯ ಮಾಡ್ತದೆ ಎಂಬುದಾಗಿ. ಇಟ್ ಈಸ್ ಗೋಯಿಂಗ್ ಟು ರಿಲೀಸ್ ದ ಪವರ್ ಆಫ್ ಗಾಡ್ ಇನ್ ಯುವರ್ ಲೈಫ್ ಎಂಬುದಾಗಿ. ನೋಡ್ರಿ, ಹೋಲಿ ಸ್ಪಿರಿಟ್ ಅವರ ಪವರ್ ನಿಮ್ಮ ಒಂದು ಜೀವಿತದಲ್ಲಿ ಡೆಮಾನ್ಸ್ಟ್ರೇಟ್ ಆಗ್ಬೇಕಂತಂದ್ರೆ, ಮೊದಲನೇದಾಗಿ ಯು ಶುಡ್ ಹ್ಯಾವ್ ಎ ಪ್ಯಾಷನ್ ಫಾರ್ ಹಿಸ್ ಪವರ್ ಅಂತೆ. ಆತನ ಒಂದು ಬಲಕ್ಕಾಗಿ, ಆತನ ಒಂದು ಶಕ್ತಿ ನಿಮ್ಮ ಜೀವಿತದಲ್ಲಿ ಪ್ರಚುರಪಡಿಸುವುದಕ್ಕಾಗಿ, ಘೋಷಣೆ ಮಾಡುವುದಕ್ಕಾಗಿ ನಿನ್ನ ಒಳಗಡೆ ಆತನ ಕುರಿತಾಗಿ ನಿನ್ನ ಒಳಗಡೆ ಆಸಕ್ತಿ ಇರಬೇಕು. ಪವಿತ್ರ ಆತ್ಮನ ಅಭಿಷೇಕದ ಕುರಿತಾಗಿ ಆಸಕ್ತಿ ಇರಬೇಕು. ಆ ಆಸಕ್ತಿ ಪವಿತ್ರ ಆತ್ಮನ ಬಲವನ್ನ ಬಿಡುಗಡೆ ಮಾಡ್ತದಂತೆ. ಆ ಬಲ ನಿನ್ನ ಜೀವಿತದಲ್ಲಿ ಬಿಡುಗಡೆ ಆಗುವಾಗ ಆ ಬಲ ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡ್ತದೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ನೋಡ್ರಿ, ನಾವು ಸತ್ಯವೇದದಲ್ಲಿ ಅನೇಕ ಒಂದು ಭಾಗಗಳಲ್ಲಿ ನಾವು ನೋಡುವಾಗ ಅಭಿಷೇಕದ ಮುಖಾಂತರವಾಗಿ ದೊಡ್ಡ ದೊಡ್ಡ ಕಾರ್ಯಗಳು ದೇವರು ಮಾಡಿರುವುದನ್ನು ನಾವು ನೋಡ್ಕೊಳ್ಬಹುದಾಗಿದೆ. ನೋಡ್ರಿ, ಅಭಿಷೇಕಿಸಲ್ಪಟ್ಟವರು ಅಂದ್ರೆ ಮೊದಲೇ ಆರಿಸಿಕೊಳ್ಳಲ್ಪಟ್ಟವರು ಎಂಬುದಾಗಿ ನೋಡ್ಕೊಳ್ಬಹುದಾಗಿದೆ. ಸಂಸೋನನ್ನು ಕೂಡ ಏನ್ ಮಾಡ್ತಾ ಇದ್ದಂತೆ, ವೈರಿಗಳನ್ನ ನೋಡುವಾಗ, ಫಿಲಿಸ್ಟಿಯರನ್ನ ನೋಡುವಾಗ, ದೇವರ ಆತ್ಮ ಅವರ ಮೇಲೆ ಬರುವಾಗ ಅವ್ರು ಏನ್ ಮಾಡ್ತಾ ಇದ್ರಂತೆ, ಎಷ್ಟೋ ಜನರನ್ನ ಹೊಡಿತಾ ಇದ್ರು ಎಂಬುದಾಗಿ. ನೋಡ್ರಿ, ಅವ್ರು ಏನಾಗಿದ್ರಂತೆ, ಒಂದು ರೀತಿಯಲ್ಲಿ ನಾವು ನೋಡಿಕೊಳ್ಳುವುದಾದ್ರೆ ಅವ್ರನ್ನ ಡಿಫಿಟ್ ಮಾಡಕ್ಕೆ ಆಗ್ತಾ ಇದ್ದಿಲ್ಲ. ಬಿಕಾಸ್ ಅವರ ತಲೆ ಮೇಲೆ ಅಭಿಷೇಕ ಆಯ್ತು, ಆ ಒಂದು ಕೂದಲನ್ನ ಕಟ್ ಮಾಡಬಾರ್ದಾಗಿತ್ತು. ಈ ಒಂದು ಏನಂತ ಹೇಳ್ಬೋದು, ಕ್ಯಾರೆಕ್ಟರಿಸ್ಟಿಕ್ಸ್ ಇಟ್ಕೊಂಡು ಬೆಳೆದಿರುವಂತ ಸ್ಯಾಮ್ಸನ್ ಎಂಬುದಾಗಿ ನೋಡ್ಬೋದಾಗಿದೆ, ಮೈಟಿ ಸ್ಯಾಮ್ಸನ್ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಆ ರೀತಿಯಲ್ಲಿ ನಾವು ನೋಡುವುದಾದ್ರೆ ಅಭಿಷೇಕ ಎಲ್ಲಿ ಎಲ್ಲಿ ಕಾರ್ಯ ಮಾಡ್ತದೆ ಅಂತ ಹೇಳುವಾಗ, ನೋಡ್ರಿ, ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳೋಣ. 2ನೇ ಅರಸುಗಳು 13ನೇ ಅಧ್ಯಾಯ 20ನೇ ವಚನವನ್ನು ಓದ್ಕೊಳ್ಳೋಣ. ಎಲೀಷನು ಮೃತಿ ಹೊಂದಲು ಅವನ ಶವವನ್ನು ಸಮಾಧಿ ಮಾಡಿದರು. ಮೊಹಬ್ಯರು ಪ್ರತಿ ವರ್ಷದ ಪ್ರಾರಂಭದಲ್ಲಿ ಸುಲಿಗೆ ಮಾಡುವುದಕ್ಕೋಸ್ಕರ ಗುಂಪು ಗುಂಪಾಗಿ ಬರುತ್ತಿದ್ದರು. ಒಂದು ದಿವಸ ಜನರು ಒಬ್ಬ ಸತ್ತವರನ್ನು ಸಮಾಧಿ ಮಾಡುವುದಕ್ಕೆ ಹೋದಾಗ ಮೊಹಬ್ಯರ ಗುಂಪು ಬರುತ್ತಿರುವುದನ್ನು ಕಂಡು ಶವವನ್ನು ಎಲೀಷನ ಸಮಾಧಿಯಲ್ಲಿ ಬಿಸಾಡಿ ಓಡಿ ಹೋದರು. ಸತ್ತ ಮನುಷ್ಯರು ಎಲೀಷನ ಎಲುಬುಗಳಿಗೆ ತಗುಲಿದ ಕೂಡಲೇ ಉಜ್ಜೀವಿಸಿ ಎದ್ದುಬಿಟ್ಟರು. ಆಮೇನ್, ಹಾಲೆಲೂಯಾ. ನೋಡ್ರಿ, ಏನಂತ, ಎಲೀಷನು ಸತ್ತು ಹೋಗಿದ್ರು, ಆದ್ರೆ ಅವ್ರನ್ನ ಸಮಾಧಿ ಮಾಡುದು, ಆದ್ರೆ ಪ್ರತಿ ವರ್ಷ ಒಂದು ಕೆಲಸ ಏನಂತಂದ್ರೆ, ವರ್ಷ ಸ್ಟಾರ್ಟ್ ಆಗ್ತಾ ಇರುವಾಗ ಮೊಬೈಲ್ ಏನ್ ಮಾಡ್ತಾ ಇದ್ರಂತೆ, ಅಲ್ಲಿ ಏನು ಸುಲಿಗೆ ಮಾಡ್ಕೊಳ್ಳೋದಕ್ಕೆ ಅವ್ರ ದಂಡು ಬರ್ತಾ ಇತ್ತಂತೆ. ಅವ್ರ ದಂಡನ ನೋಡ್ಬಿಟ್ಟು ಒಂದು ವ್ಯಕ್ತಿ ಸತ್ತೋಗಿದ್ದಾನೆ, ಆ ವ್ಯಕ್ತಿನ ಸಮಾಧಿ ಮಾಡಕ್ಕೆ ಇನ್ನೇನ್ ತಕೊಂಡು ಹೋಗುವಂತ ಟೈಮ್ ನಲ್ಲಿ ನೋಡಿದ್ರಂತೆ,
ಅವ್ರ ದಂಡು ಬರ್ತದೆ ಅಂತ. ಇವಾಗ ಏನಾಗೋದಿಲ್ಲ, ಅಲ್ಲಿ ಆ ಒಂದು ಶವವನ್ನ ಅವ್ರು ಉಣಕ್ಕಾಗೋದಿಲ್ಲ, ಅವ್ರು ತಗೊಂಡೋಗೋದಾಗೋದಿಲ್ಲ. ಅದಕ್ಕೆ ಅಲ್ಲೇ ಇದ್ದಂತ ಎಲೀಷನ ಸಮಾಧಿಯ ಮೇಲೆ ಬಿಸಾಕಬಿಟ್ರು. ಹಲ್ಲೆಲೂಯ. ಅವರು ಬಿಸಾಕ್ಬಿಟ್ಟು ಅವರು ಓಡಿ ಹೋಗ್ತಾ ಇದ್ದಾರೆ. ಆದ್ರೆ ಅವನ ಒಂದು ಏನಂತೆ, ಅವನ ಒಂದು ಡೆಡ್ ಬಾಡಿ ಹೋಗಿ ಎಲ್ಲಿ ಬಿತ್ತಂತೆ, ಎಲೀಷನ ಸಮಾಧಿಯ ಮೇಲೆ. ಅಂದ್ರೆ ಅವನ ಒಂದು ಮೂಳೆಗಳಿಗೆ ಟಚ್ ಆಗುವಾಗ ಇಮಿಡಿಯೇಟ್ಲಿ ಅವನು ಎದ್ಬಿಟ್ಟಂತೆ. ಹಲ್ಲೆಲೂಯ. ದಟ್ ಈಸ್ ದ ಪವರ್ ಆಫ್ ಅನಾಯಿಂಟಿಂಗ್ ಅಂತ. ಹಲ್ಲೆಲೂಯ. ಇದಕ್ಕಿಂತ ಒಂದು ವಿಭಿನ್ನವಾಗಿ ಒಂದು ವಿಶೇಷವಾಗಿರುವಂಥ ವರ್ಸ್ ಕೊಡೋದಕ್ಕೆ ತುಂಬಾ ಕಷ್ಟ ಆಗ್ತದೆ. ಯಾಕೆ ಅಂತಂದ್ರೆ ಈ ಒಂದು ವರ್ಸ್ನಲ್ಲಿ ಇರುವಂತ ಆಳತೆ ನೀವು ಅರ್ಥ ಮಾಡ್ಕೊಳ್ಬೇಕು. ಆ ವ್ಯಕ್ತಿ ಎಲೀಷನು ಸತ್ತು ಹೋಗಿದ್ದರೂ ಕೂಡ ಅಭಿಷೇಕ ಅವನ ಮೂಳೆಗಳಲ್ಲಿ ಹೇಗೆ ಇದೆ ಅಂತಂದ್ರೆ, ಇಟ್ ಈಸ್ ಗೋಯಿಂಗ್ ಟು ರಿವೈವ್ ದ ಡೆಡ್ ಪರ್ಸನ್. ಮತ್ತೆ ಆ ಮೃತ್ಯು ಹೊಂದಿರುವಂತ ವ್ಯಕ್ತಿನ ಮತ್ತೆ ಎದ್ದು ಬರುವಂತೆ ಅವರ ಆ ಅಭಿಷೇಕದಲ್ಲಿ ಬಲ ಇತ್ತು. ಅವನ ಮೂಳೆಗಳಲ್ಲಿ ಆ ಅಭಿಷೇಕ ಕಾರ್ಯ ಮಾಡ್ತಾ ಇತ್ತು. ಹಾಲೆಲೂಯ, ಹಾಲೆಲೂಯ. ಇವನ್ ಒಂದು ವಾಕ್ಯ, ಒಂದು ಮಾತು ಹೇಳ್ತಾರೆ. ಏನಂತಂದ್ರೆ, ನಾವು ಸತ್ತು ಹೋದ್ರು ಕೂಡ ನಮ್ಮ ಹೆಸರುಗಳು ಹೇಳಿಕೊಂಡು ಏನಂತೆ, ಹೆಸರುಗಳನ್ನ ಹೇಳುವಾಗ ಆ ಒಂದು ಗ್ರೇಟ್ನೆಸ್ ಅವ್ರಿಗೆ ಅರ್ಥ ಆಗ್ಬೇಕಂತೆ. ಹಾಲೆಲೂಯ. ಯಾವುದೋ ಒಂದು ವ್ಯಕ್ತಿ ಸತ್ತು ಹೋದ್ರು ಕೂಡ ಅವ್ರ ಹೆಸರು ಹೇಳುವಾಗ ಅಲ್ಲಿ ಒಂದು ಪವರ್ ರಿಲೀಸ್ ಆಗ್ಬೇಕು, ಅಲ್ಲಿ ಒಂದು ವಿಶೇಷತೆ ಆಗ್ಬೇಕು, ಅಲ್ಲಿ ಒಂದು ಆಗದೆ ಇರುವಂತ ಕೆಲಸ ಆಗ್ಬೇಕು. ಯಾಕೆಂದ್ರೆ ಆ ಒಂದು ಹೆಸರಿಗೆ ಅಷ್ಟು ಇನ್ಫ್ಲೂಯೆನ್ಸ್ ಇರ್ಬೇಕಂತೆ. ಆದ್ರೆ ಎಲೀಷನ ಸತ್ತು ಹೋಗುವಾಗ ಅವರ ಮೂಳೆಗೆ ಅಷ್ಟು ಇನ್ಫ್ಲೂಯೆನ್ಸ್ ಇದೆ. ಹಾಲೆಲೂಯ. ಅವರ ಒಂದು ಡೆಡ್ ಬಾಡಿಗೆ ಅಷ್ಟು ಇನ್ಫ್ಲೂಯೆನ್ಸ್ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಪವರ್ ಆಫ್ ಗಾಡ್ ರಿಲೀಸ್ ಆಗುವುದು ಹೇಗೆ ಅಂತಂದ್ರೆ, ನೀನು ಅವ್ರಿಗೋಸ್ಕರವಾಗಿ ಈ ಭೂಮಿ ಮೇಲೆ ಎಷ್ಟು ವರ್ಷಗಳ ಕಾಲ ಜೀವಿಸಿದ್ಯಾ, ಅವ್ರಿಗೋಸ್ಕರವಾಗಿ, ದೇವರಿಗೋಸ್ಕರವಾಗಿ ಭೂಮಿಯ ಮೇಲೆ ನೀನು ಏನು ಕಾರ್ಯಗಳು ಮಾಡಿದ್ಯಾ, ನೀನು ಸತ್ತಾಗಲೂ ಕೂಡ ಆ ಒಂದು ಸಾಕ್ಷಿಗಳು ನಿನಗಾಗಿ ನಿಂತಿರ್ತವೆ. ಹಾಲೆಲೂಯ, ಹಾಲೆಲೂಯ. ಆ ಒಂದು ಸಾಕ್ಷ್ಯಗಳ ಮುಖಾಂತರವಾಗಿ ಅನೇಕ ಜನರು ಆಶೀರ್ವಾದ ಹೊಂದಿಕೊಳ್ತಾರೆ ಅಂತ. ಹಾಲೆಲೂಯ. ಇವತ್ತಿಗೂ ಕೂಡ ಬೈಬಲ್ನಲ್ಲಿ ನಾವು ನೋಡ್ಕೊಳ್ಬಹುದು, ಅನೇಕ ಒಂದು ದೇವ ಸೇವಕರ ವಿಚಾರಗಳನ್ನ ನಾವು ಕೇಳುವಾಗ, ಓದುವಾಗ, ನಾವು ಅರ್ಥ ಮಾಡಿಕೊಳ್ಳುವಾಗ ನಮ್ಗೇನಾಗ್ತದೆ ಮನಸ್ಸಿನಲ್ಲಿ, ಓ ದೇವರಿಗಾಗಿ ಇಷ್ಟು ದೊಡ್ಡ ಸೇವೆಯನ್ನ ಇವ್ರು ಮಾಡಿದ್ರು, ದೇವರಿಗಾಗಿ ಇಷ್ಟು ದೊಡ್ಡ ಕಾರ್ಯವನ್ನ ಮಾಡಿದ್ರು ಎಂಬುದಾಗಿ ಏನಾಗ್ತದೆ, ನಮ್ಮ ಒಳಗಡೆ ಒಂದು ರಿವೈವಲ್ ಬರ್ತದೆ, ಒಂದು ಉಜ್ಜೀವನ ಬರ್ತದೆ. ನಾವು ನೋಡ್ಕೊಳ್ಬಹುದಾಗಿದೆ. ನಾವು ಇರುವಂತ ಕಾಲಮಾನಗಳಲ್ಲಿ ಏನಂತೆ, ಅನೇಕ ಜನರು ದೇವ ಸೇವಕರು ಬಂದಿದ್ದಾರೆ. ದೊಡ್ಡ ದೊಡ್ಡ ದೇವ ಸೇವಕರ ಹೆಸರನ್ನ ನಾವು ಕೇಳುವಾಗ, ಎಷ್ಟು ದೊಡ್ಡ ಸೇವೆ ಮಾಡಿದ್ರು, ನಮ್ಮ ಒಳಗಡೆ ಒಂದು ಆಸಕ್ತಿ ಬರ್ತದೆ, ನಮ್ಮ ಒಳಗಡೆ ಒಂದು ರೀತಿಯಾದಂತ ಬೆಂಕಿ ಬರ್ತದೆ. ಓ ಎಷ್ಟು ದೊಡ್ಡ ಸೇವೆ ಮಾಡಿದ್ರು ಅಂತ. ದಟ್ ಈಸ್ ದ ಪವರ್ ಆಫ್ ಅನಾಯಿಂಟಿಂಗ್. ಹಾಲೆಲೂಯ. ಅದು ದೇವರ ಅಭಿಷೇಕ ಅವರ ಮೇಲೆ ಇರುವಾಗ ಆ ಅಭಿಷೇಕ ಅವ್ರನ್ನ ಅಪಾಯಿಂಟ್ ಮಾಡ್ತದೆ, ಆ ಅಭಿಷೇಕ ಅವ್ರನ್ನ ಆಥರೈಸ್ಡ್ ಮಾಡ್ತದೆ, ಆ ಅಭಿಷೇಕ ಅವ್ರನ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತದೆ, ಆ ಅಭಿಷೇಕ ಅವರ ಕಾಲಿಂಗ್ ಪೂರ್ತಿ ಮಾಡ್ತದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋದು. ಹಾಲೆಲೂಯ. ಇಲ್ಲಿ ಎಲೀಷನ ಲೈಫ್ ಮುಗಿದಿತ್ತು, ಅಭಿಷೇಕ ಮುಗಿದಿಲ್ಲ. ಇಲ್ಲಿ ಎಲೀಷನ ಒಂದು ಏನಂತ ಹೇಳ್ಬೋದು, ಅವನ ಸಮಾಧಿ ಮಾಡಿಬಿಟ್ಟಿದ್ರು. ಆದ್ರೆ ಅವನ ಪವರ್ನ ಮಾತ್ರ ಅಭಿಷೇಕದಿಂದ, ಅವನ ಮೂಳೆಗಳಿಂದ ಅಭಿಷೇಕವನ್ನ ತೆಗೆದುಕೊಂಡು ಹೋಗೋದಕ್ಕೆ ಈ ಲೋಕದಿಂದ ಕೂಡ ಏನಂತೆ, ನೇಚರ್ಗೆ ಕೂಡ ಆಗಿದ್ದಿಲ್ಲ. ಅವನ ನೇಚರ್ ಎಲ್ಲ ಬಾಡಿ ಹೋಗಿತ್ತು, ಮೂಳೆಯಲ್ಲಿ ಅಭಿಷೇಕ ಇನ್ನ ಆಗಿತ್ತು. ಹಾಲೆಲೂಯ, ಹಾಲೆಲೂಯ. ನಾವು ನೋಡ್ಕೊಳ್ಬಹುದು, ಆವಾಗಿನ ಕಾಲದಲ್ಲಿ ಇಸ್ರಾಯೇಲರ ಪದ್ಧತಿಯ ಪ್ರಕಾರ ಗುಹೆಗಳಲ್ಲಿ ಏನ್ ಮಾಡ್ತಾ ಇದ್ರಂತೆ, ಸಮಾಧಿಯನ್ನ ಮಾಡ್ತಾ ಇದ್ರು. ಆ ರೀತಿಯಲ್ಲಿ ಗುಹೆ ಒಳಗಡೆ ಸಮಾಧಿ ಮಾಡಿದ್ರು. ಒಂದು ಬಟ್ಟೆಯಲ್ಲಿ ಎಲೀಷನನ್ನ ಸುತ್ತಿ ಇಟ್ಟಿದ್ರು ಅಂತ ಅರ್ಥ ಮಾಡ್ಕೊಳ್ಳೋಣ. ಆ ಗುಹೆನ ತೆಗೆದು ಅದರೊಳಗಡೆ ಬಿಸಾಕಿ ಹೊಡಿದ್ದಾರೆ. ಹಾಲೆಲೂಯ. ನಮ್ಮ ಪ್ರಕಾರ ಏನಾಗಿದೆ ಅಂತೆ, ಎಲ್ಲಾದ್ರೂ ಸಮಾಧಿ ಇದ್ರೆ ಏನಾಗಿತ್ತಂತೆ, ಸಮಾಧಿ ಏನ್ ಮಾಡ್ತಾ ಇದ್ರೆ ನಮ್ಮ ಕಡೆ ಹೇಗೆ ಮಾಡ್ತಾರೆ ಅಂದ್ರೆ, ಆಳ ತೋಡಿ ಅದ್ರೊಳಗಡೆ ಹಾಕಿ ಸಮಾಧಿ ಮಾಡ್ತಾರೆ. ಅದ್ರ ಮೇಲೆ ಏನಂತೆ, ಬ್ರೆಡ್ ಬಾಡಿ ಬಿಸಾಕಿದ್ರೆ ಏನಿಲ್ಲ, ಯಾಕಂದ್ರೆ ಒಳಗಡೆ ಬಾಡಿ ಇದೆ. ಆದ್ರೆ ಎಲೀಷನ ಬಾಡಿ ಎಲ್ಲಿತ್ತಂತೆ, ಗುಹೆನ ತೆಗ್ದಿ ಆ ಗುಹೆ ಒಳಗಡೆ ಇತ್ತಂತೆ. ಅದಕ್ಕೆ ಎಲುಬುಗಳಿಗೆ ತಾಕಿದ್ದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ಯಾಕೆ ಅವ್ರು ಎಲೀಷನ ಸಮಾಧಿಯಲ್ಲಿ ಬಿಸಾಕಿದ್ರು ಅಂತಂದ್ರೆ, ಯಾವ್ದಾದ್ರು ಒಂದು ಸಮಾಧಿಗೆ ಹಾಕ್ಲೇಬೇಕಾಗಿತ್ತು. ಹಾಗಾಗಿ ಹತ್ರ ಇದ್ದಿದ್ದ ಸಮಾಧಿನೇ ಅದು, ಅದಕ್ಕೆ ಹಾಕ್ಬಿಟ್ರು. ಅದನ್ನ ಹಾಕುವಾಗ ಅವ್ರು ಬದುಕೊಂಡ್ಬಿಟ್ರು ಎಂಬುದಾಗಿ. ಹಾಲೆಲೂಯ. ಅಲ್ಲಿ ನಾವು ನೋಡ್ಕೊಳ್ಬೋದಾದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಅವ್ರನ್ನ ಅಲ್ಲೇ ರೋಡಲ್ಲಿ ಇಕ್ಬಿಟ್ಟು ಹೋಗ್ಬೋದಾಗಿತ್ತು, ಎಲ್ಲೋ ಬಿಸಾಕ್ಬಿಟ್ಟು ಹೋಗ್ಬೋದಾಗಿತ್ತು ಡೆಡ್ ಬಾಡಿನ. ಇಲ್ಲ, ಸಮಾಧಿ ಮಾಡ್ಬೇಕು. ಅರ್ಜೆಂಟ್ ಆಗಿ ಏನ್ ಮಾಡಿದ್ರು, ಎಲೀಷನ ಸಮಾಧಿಯಲ್ಲಿ ಸಮಾಧಿ ಮಾಡಿದ್ರು. ಅವ್ರಿಗೆ ಗೊತ್ತಿಲ್ಲ, ಎಲೀಷನ ಸಮಾಧಿಯಲ್ಲಿ ಸಮಾಧಿ ಮಾಡಿದ್ರೆ ಬದುಕಿಕೊಳ್ತಾರೆ ಎಂಬುದಾಗಿ. ಹಾಲೆಲೂಯ. ಬದುಕಿಕೊಂಡು ಬಿಟ್ರಂತೆ. ಹಾಲೆಲೂಯ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಯೇಸು ಸ್ವಾಮಿಯನ್ನ ನಂಬುವಂತ ಪ್ರತಿಯೊಬ್ಬರು ಕೂಡ ಅದೇ ತರ ರಿವೈವ್ ಆಗ್ತಾರೆ. ಹಾಲೆಲೂಯ. ಆ ದಿನ ಎಲೀಷನ ಎಲುಬುಗಳನ್ನು ತಾಕುವಾಗ ಅವನು ರಿವೈವ್ ಆದ್ರ, ಈ ದಿನ ನಮ್ಮ ಒಳಗಡೆ ಪವಿತ್ರ ಆತ್ಮನು ವಾಸ ಮಾಡುವಾಗ ಅವರು ನಮ್ಮನ್ನ ಏನ್ ಮಾಡ್ತಾರಂತೆ, ಸತ್ತವರುಗಳಿಂದ ಎಬ್ಬರಿಸುವಂತ ದೇವರಾಗಿದ್ದಾರೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋದು. ಹಾಲೆಲೂಯ. ಅಲ್ಲಿ ಅಭಿಷೇಕ ಒಂದು ಎಕ್ಸಾಂಪಲ್ ಆಗಿದೆ, ಇಲ್ಲಿ ಅಭಿಷೇಕ ಲಿವಿಂಗ್ ಆಗಿದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಅಭಿಷೇಕ ನಮ್ಮ ಜೀವಿತದಲ್ಲಿ ಮಾಡುವಂತ ದೊಡ್ಡ ದೊಡ್ಡ ಕಾರ್ಯ ಏನು ಅಂತಂದ್ರೆ, ನಿನ್ನನ್ನ ಕ್ರಿಸ್ತನ ಓಟದಲ್ಲಿ ಸ್ಥಿರವಾಗಿ ನಡೆಸ್ತದೆ. ಅಭಿಷೇಕ ನಿನ್ನ ಮೇಲೆ ಇರುವಾಗ ಈ ಲೋಕದ ವಿಚಾರಗಳು ನಿನ್ನನ್ನು ಅಲ್ಲಾಡಿಸುವುದಕ್ಕೆ
ಸಾಧ್ಯವಿಲ್ಲ. ಅಭಿಷೇಕ ನಿನ್ನ ಮೇಲೆ ಇರುವಾಗ ಈ ಲೋಕದ ವಿಚಾರಗಳು ನಿನ್ನಿಂದ ಸೋತು ಹೋಗ್ತದೆ. ಅಭಿಷೇಕ ನಿನ್ನ ಮೇಲೆ ಇರುವಾಗ ಈ ಲೋಕದ ವಿಚಾರಗಳು ಎಲ್ಲವೂ ಕೂಡ ನಿನ್ನಿಂದ ಓಡಿ ಹೋಗ್ತದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಅಭಿಷೇಕ ನಿನ್ನ ಮೇಲೆ ಇರುವಾಗ ಆ ಅಭಿಷೇಕ ನಿನಗೆ ಅಧಿಕಾರವನ್ನು ಕೊಟ್ಟಿದೆ. ಆ ಅಭಿಷೇಕ ನಿನ್ನ ಎಲ್ಲಾ ಕಾರ್ಯಗಳನ್ನು ಸರಿ ಮಾಡ್ತದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ಅಭಿಷೇಕ ನಮ್ಮ ಜೀವಿತದಲ್ಲಿ ಇರುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರು ನಮ್ಗೆ ಕೊಟ್ಟಿರುವಂತ ಅಧಿಕಾರ ಎಂತದ್ದು ಅಂತಂದ್ರೆ ದೊಡ್ಡ ಅಧಿಕಾರ ಆಗಿದೆ ಎಂಬುದಾಗಿ. ಅದು ನಮ್ಮನ್ನ ಅಪಾಯಿಂಟ್ ಮಾಡಿದೆ. ಅದು ನಮ್ಮ ಒಂದು ಜೀವಿತದ ಒಂದು ಏನಂತ ಹೇಳ್ಬೋದು, ಒಂದು ಓಟವನ್ನ ಕ್ರಿಸ್ತನಿಗಾಗಿ ನಾವು ಓಡುತ್ತಾ ಇರುವಾಗ ಅದನ್ನ ವಿಶೇಷವಾಗಿ ತೆಗೆದುಕೊಂಡು ಹೋಗುವುದೇ ಅಭಿಷೇಕ ಅಂತ. ಹಾಲೆಲೂಯಾ. ಯಾವಾಗ ನಾವು ಅಭಿಷೇಕದಲ್ಲಿ ನಾವು ಕಮ್ಮಿ ಆಗ್ತೇವೆ, ಅಭಿಷೇಕವನ್ನ ನಾವು ಫೀಲ್ ಮಾಡೋದಿಲ್ಲ, ಅಭಿಷೇಕವನ್ನ ನಾವು ಗೌರವಿಸುವುದಿಲ್ಲ, ಯು ವಿಲ್ ಬಿ ಲಾಸ್ಟ್ ಇನ್ ದ ವರ್ಲ್ಡ್. ಈ ಲೋಕದಲ್ಲಿ ನೀನು ಸ್ವಲ್ಪ 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 ಕಳೆದು ಹೋಗ್ತೀಯಾ. ಅಂಡ್ ಯು ವಿಲ್ ಫರ್ಗೆಟ್ ಯುವರ್ ಕಾಲಿಂಗ್, ಯು ವಿಲ್ ಫರ್ಗೆಟ್ ಯುವರ್ ಏನಂತ ಹೇಳ್ಬೋದು ಸೆಟ್ ಅಪಾರ್ಟ್. ನಿನ್ನಗಾಗಿ ಪ್ರತ್ಯೇಕಿಸಲ್ಪಟ್ಟಿರು, ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟಿರು ನೀನು ಮರೆತು ಹೋಗ್ತೀಯಾ. ಈ ಲೋಕದ ಜನರ ಒಟ್ಟಿಗೆ ನೀನು ಕಳೆದು ಹೋಗ್ತೀಯಾ. ಆದರೆ ಅಭಿಷೇಕದ ಬಲ ನಿನ್ನನ್ನು ವಾಪಸ್ ತೆಗೆದುಕೊಂಡು ಬರ್ತದೆ. ಅಭಿಷೇಕದ ಬಲ ನಿನಗೆ ನೆನಪಿಸ್ತದೆ. ಅಭಿಷೇಕದ ಬಲ ನಿನ್ನನ್ನು ದೇವರೊಟ್ಟಿಗೆ ಒಂದು ಮಾಡ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಅನಾಯಿಂಟಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಅಂತಂದ್ರೆ ಅರ್ಥ ಮಾಡಿಕೊಳ್ಬೇಕು, ದೇವರು ಏನ್ ಮಾಡಿಲ್ಲ ಅಂತೆ, ಎಣ್ಣೆನ ಹುಯ್ದು ನಿನಗೆ ಅಭಿಷೇಕ ಮಾಡಿಲ್ಲ, ಪವಿತ್ರಾತ್ಮನ ನಿನ್ನ ಮೇಲೆ ಹುಯ್ಯೋದ್ರ ಮುಖಾಂತರವಾಗಿ ನಿನ್ನ ಅಭಿಷೇಕ ಮಾಡಿದ್ದಾರೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಅವಾಗಿನ ಕಾಲದಲ್ಲಿ ಎಣ್ಣೆಯನ್ನ ಹುಯ್ತಾ ಇದ್ರು, ಆಲಿವ್ ಆಯಿಲ್ ನ ಹುಯ್ತಾ ಇದ್ರು. ಅದು ಹೇಗಿತ್ತಂತೆ, ಒಂದು ಫ್ರೇಗ್ರೆನ್ಸ್ ಇರ್ತಾ ಇತ್ತು ಅದರಲ್ಲಿ ಒಂದು ಫ್ರೆಶ್ನೆಸ್. ಆ ಒಂದು ಆಯಿಲ್ ಹೇಗಿರ್ತಾ ಇತ್ತಂತೆ, ಒಂದು ಪ್ಯೂರ್ ಆಗಿರ್ತಾ ಇತ್ತು. ವಾವ್, ಎಂತ ಆಯಿಲ್ ಅದು ಅಂತ ಎಣ್ಣೆಯನ್ನು ಹುಯ್ತಾ ಇರುವಾಗ, ಆ ಅನಾಯಿಂಟಿಂಗ್ ನ ರಿಸೀವ್ ಮಾಡ್ತಾ ಇರುವಾಗ ಅವ್ರ ತಲೆಯಿಂದ ಹಿಡಿದು ಹಾಗೆ ಎಲ್ಲ ಕಡೆ ಅನಾಯಿಂಟಿಂಗ್ ಹೋಗುವ. ಜಸ್ಟ್ ಇಮ್ಯಾಜಿನ್ ಅವ್ರು ಎಷ್ಟು ಒಂದು ಇದನ್ನ ಫೀಲ್ ಮಾಡ್ತಾರೆ ಅವರು ಅಂತ ಹೇಳುವಾಗ. ನೋಡ್ರಿ, ಅರ್ಥ ಮಾಡ್ಕೊಳ್ಬೇಕು, ಅವ್ರು ಒಂದು ಪ್ರಿವಿಲೇಜ್ ನ ಫೀಲ್ ಮಾಡ್ತಾರೆ, ಅವ್ರು ಒಂದು ಹಾನರಿಂಗ್ ನ ಫೀಲ್ ಮಾಡ್ತಾರೆ. ಅವ್ರನ್ನ ಇನ್ಮೇಲೆ ಕಿಂಗ್ ಆಗಿ ಅನಾಯಿಂಟ್ ಮಾಡ್ತೀನಿ ಅಂತ ಅನಾಯಿಂಟಿಂಗ್ ಅವ್ರ ಮೇಲೆ ಹಾಕುವಾಗ ಅವ್ರು ಎಷ್ಟು ಒಂದು ಆಶೀರ್ವಾದವನ್ನ ಫೀಲ್ ಮಾಡ್ತಾರೆ. ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ಅಂತ ಹೇಳ್ತಾರೆ. ನಿನ್ನ ಒಂದು ಪ್ರವಾದಿಯಾಗಿ ಅಭಿಷೇಕ ಮಾಡ್ತಾ ಇದ್ದಾನೆ ಅಂದಾಗ ಲಾರ್ಡ್ ಥ್ಯಾಂಕ್ ಯು ಅಂತಾರೆ. ಅವ್ರು ಅದನ್ನ ಫೀಲ್ ಮಾಡ್ತಾರಂತೆ. ದಾವಿದನಿಗೆ ಅಭಿಷೇಕ ಮಾಡುವಾಗ ದಾವಿದ ಕೂಡ ಏನ್ ಮಾಡಿರ್ಬೋದು, ಫೀಲ್ ಮಾಡಿರ್ಬೋದು. ಅವ್ರು ದೇವ್ರಿಗೆ ಒಳಗಡೆ ಕೊಂಡಾಡ್ತಾ ಇರ್ಬೋದು, ದೇವರೇ ಸ್ತೋತ್ರ 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 ಅಂತ. ಸಮುವೇಲ ಹೋದ್ಮೇಲೆ ಅವರ ಒಂದು ಕುಟುಂಬವನ್ನ ಬಿಟ್ಟು, ಮನೆ ಬಿಟ್ಟು ಅಡವಿಗೆ ಹೋಗಿ ದೇವರನ್ನ ಎಷ್ಟು ಕೊಂಡಾಡಿರ್ಬೋದು. ಅವ್ರು ಹೇಳಿರ್ಬೋದು, ದೇವರೇ ನಾನು ಎಷ್ಟರವನು ಅಂತ ಹೇಳ್ಬಿಟ್ಟು. ಏನಂತೆ, ದೇವರು ದಾವಿದನ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡಾಗ, ಒಂದು ಕವನೆಂಟ್ ಮಾಡ್ಕೊಂಡಾಗ, ನಿನ್ನ ಸಿಂಹಾಸನವನ್ನ ನಾನೇನ್ ಮಾಡ್ತೇನೆ, ಸ್ಥಿರಪಡಿಸ್ತೇನೆ, ಯುಗ ಯುಗಾಂತರಕ್ಕೂ ನಾನು ನಿನ್ನ ಸಿಂಹಾಸನ ನಿರಂತರವಾಗಿ ಸ್ಥಿರಪಡಿಸ್ತೇನೆ ಅಂತ ನಾತನ್ ಪ್ರವಾದಿ ಬಂದು ಹೇಳಿದಾಗ ದಾವಿದ ಸುಮ್ಮನೆ ಎದ್ದೋಗಿ ಒಳಗಡೆ ಕೋಣೆಯಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ದೇವರೇ, ನಾನು ಎಷ್ಟರವನು, ನನ್ನ ಮನೆ ಎಷ್ಟರವುದು, ನೀನ್ ನನಗೆ ಯಾಕೆ ಇಂತಹ ದೊಡ್ಡ ಒಂದು ಆಶೀರ್ವಾದವನ್ನ ಮಾಡ್ಬೇಕಂತ ಹೇಳಿದಂತ ಅವರು ಸಾಮುವೇಲ್ ಅಭಿಷೇಕ ಮಾಡಿದಾಗ ನೆಕ್ಸ್ಟ್ ರಾಜ ನೀನೇ ಅಂತ ಹೇಳ್ಬಿಟ್ಟು ಅವ್ರ ಅಡವಿಗೆ ಹೋಗಿ ದೇವರನ್ನ ಎಷ್ಟು ಸ್ತುತಿ ಮಾಡಿರಲ್ಲ, ಎಷ್ಟು ಕೊಂಡಾಡಿರಲ್ಲ. ಅರ್ಥ ಮಾಡ್ಕೊಳ್ಬೇಕು. ಆ ರೀತಿಯಲ್ಲಿ ನಾವು ನೋಡ್ಕೊಳ್ಬೋದಾಗೆ ಯೆಹೋಶುವನಿಗೆ ಕೂಡ ಅಭಿಷೇಕ ಮಾಡ್ತಾರೆ. ನೆಕ್ಸ್ಟ್ ಲೀಡರ್ ನೀವು ಯೆಹೋಶುವನು ಎಂಬುದಾಗಿ. ಆ ರೀತಿಯಲ್ಲಿ ಬೇರೆ ಬೇರೆ ಎಲ್ಲವನ್ನೂ ಅಭಿಷೇಕ ಮಾಡುವಾಗ ಜಸ್ಟ್ ಇಮ್ಯಾಜಿನ್, ಅಭಿಷೇಕ ಯಾರಿಗೆ ಅಂತಂದ್ರೆ ದ ಒನ್ ಹೂ ನೋಸ್ ದ ವ್ಯಾಲ್ಯೂ ಆಫ್ ದ ಅನಾಯಿಂಟಿಂಗ್ ಎಂಬುದಾಗಿ. ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ಯಾರಿಗೋ ವ್ಯಾಲ್ಯೂವೇ ಗೊತ್ತಿಲ್ಲದವ್ರಿಗೆ ಅಭಿಷೇಕ ಮಾಡಿದ್ರೆ ಅವ್ರಿಗೆ ಏನು ಅರ್ಥ ಆಗಲ್ಲ. ಆದ್ರೆ ಅಭಿಷೇಕಕ್ಕೆ ಪ್ರಾಮುಖ್ಯತೆ ಕೊಡುವಂತವ್ರಿಗೆ ಅಭಿಷೇಕ ಮಾಡುವುದಾದ್ರೆ ಅವ್ರು ರಿಜಾಯ್ಸ್ ಆಗಿರ್ತಾರೆ ಅಂತ. ಹಾಲೆಲೂಯ, ಹಾಲೆಲೂಯ. ಹಾಗಾಗಿ ಅಭಿಷೇಕ ಮಾಡುವಾಗ ಅದಕ್ಕೊಂದು ಜವಾಬ್ದಾರಿಗಳಿದೆ ಅಂತ. ಯಾಕೆ ಅಂತಂದ್ರೆ ಆ ಅಭಿಷೇಕ ಏನ್ ಸೂಚನೆ ಮಾಡ್ತಂತೆ, ಅರಸರಿಗೆ ಆಳ್ವಿಕೆ ಕರೆಕ್ಟ್ ಆಗಿ ಮಾಡ್ಬೇಕು, ಪ್ರವಾದಿಗಳಿಗೆ ದೇವರ ವಾಕ್ಯವನ್ನ ಕರೆಕ್ಟ್ ಆಗಿ ಹೇಳ್ಬೇಕು, ಯಾಜಕರಿಗೆ ದೇವರ ಸೇವೆಯನ್ನ ಕರೆಕ್ಟ್ ಆಗಿ ಮಾಡ್ಬೇಕು. ಅವ್ರವ್ರದ್ದೇ ಆಗಿರುವಂತ ಆಫೀಸ್ಗಳಿದೆ. ಹಾಲೆಲೂಯ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಅಭಿಷೇಕ ಮಾಡುವಾಗ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಅಂತೆ. ಹಾಲೆಲೂಯ. ಆ ರೆಸ್ಪಾನ್ಸಿಬಿಲಿಟಿಯನ್ನ ನೀನು ಫುಲ್ಫಿಲ್ ಮಾಡುವಾಗ ಯು ಹ್ಯಾವ್ ದ ಪವರ್ ಆಫ್ ಅನಾಯಿಂಟಿಂಗ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಅನಾಯಿಂಟಿಂಗ್ ನಿನಗೆ ಪವರ್ ಕೊಡ್ತದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಇವಾಗ ನೋಡ್ರಿ, ಅರ್ಥ ಮಾಡ್ಕೊಳ್ಳೋಣ. ಆ ಅನಾಯಿಂಟಿಂಗ್ ನ ಎಲ್ಲಾ ಲೀಡರ್ಸ್ ರಿಸೀವ್ ಮಾಡಿದ್ರು. ಈ ಎಲ್ಲಾ ಲೀಡರ್ಸ್ ರಿಸೀವ್ ಮಾಡಿರುವಾಗ ಈಗ ನಾವು ಅರ್ಥ ಮಾಡ್ಕೊಳ್ಬೇಕು, ಅವ್ರು ಎಲ್ಲರೂ ಅನಾಯಿಂಟಿಂಗ್ ನ ರಿಸೀವ್ ಮಾಡಿರುವಾಗ ದೇ ಆರ್ ಏನಂತ ಹೇಳ್ಬೋದು, ಒಂದು ಕಡೆಯಿಂದ ದೇವ್ರ ಕಡೆಯಿಂದ ಅಪ್ರೂವ್ ಆಗಿದ್ದಾರೆ, ದೇವ್ರ ಕಡೆಯಿಂದ ಅಪಾಯಿಂಟ್ ಆಗಿದ್ದಾರೆ, ದೇವ್ರ ಕಡೆಯಿಂದ ಏನಾಗಿದ್ದಾರೆ ಅಂತ ಒಂದು ಸೆಟಪ್ ಆಗಿದ್ದಾರೆ ನಿನ್ ಮೇಲಿಂದ ದೇವರ ಕೆಲ್ಸಕ್ಕಾಗಿ. ಆ ರೀತಿಯಲ್ಲಿ ದೇವರು ನಮ್ಗೆ ಏನ್ ಮಾಡಿದಾರಂತೆ, ಅಭಿಷೇಕ ಮಾಡಿದ್ದಾರೆ. ಹಾಲೆಲೂಯ. ದೇವರು ನಮ್ಗೆ ಎಂತ ಅಭಿಷೇಕ ಮಾಡಿದಾರಂತೆ, ಪವಿತ್ರ ಆತ್ಮನಲ್ಲಿ. ಹಾಲೆಲೂಯ. ದೇವರು ಆಯಿಲ್ ತಗೊಂಡ್ ಬಂದು ಯಾವುದೋ ಒಂದು ವ್ಯಕ್ತಿಯನ್ನ ಕಳಿಸಿ ಅಭಿಷೇಕ ಮಾಡಲಿಲ್ಲ. ಹಾಲೆಲೂಯ. ಹೆವೆನ್ ನಲ್ಲಿ ನೋಡಿದ ದೇವರು, ಹೋಲಿ ಸ್ಪಿರಿಟ್ ಇಸ್ ದ ಆಯಿಲ್. Hallelujah. The Holy Spirit falling upon us. Hallelujah. Is the anointing. Hallelujah. Hallelujah. And ಆ ಅನಾಯಿಂಟಿಂಗ್ ಹೆಂಗೆ ಇನ್ಕ್ರೀಸ್ ಆಗ್ತದೆ, ಆ ಅನಾಯಿಂಟಿಂಗ್ ಹೆಂಗೆ ಪವರ್ ರಿಲೀಸ್ ಆಗ್ತದೆ ಅಂತಂದ್ರೆ, ವೆನ್ ಯು ರೆವರ್ ದ ಅನಾಯಿಂಟಿಂಗ್, ವಾವ್ ಲಾರ್ಡ್ ಹೌ ಪ್ರೆಷಸ್ ಇಸ್ ಯುವರ್ ಅನಾಯಿಂಟಿಂಗ್. ಇನ್ ಯಾವುದೋ ಈ ಲೋಕದಲ್ಲಿ ಉತ್ಪತ್ತಿಯಾಗುವಂತ ಆಯಿಲಿವ್ ಗಿಡದಿಂದ ತೆಗೆದುಕೊಂಡು ಮಾಡಿ ಬಂದಿರುವಂತ ಎಣ್ಣೆಯನ್ನ ಉಯ್ದಿ ಅಭಿಷೇಕ ಮಾಡಿಲ್ಲ, ನಿನ್ನ ಆತ್ಮನನ್ನೇ ಉಯ್ದಿ ಅಭಿಷೇಕ ಮಾಡಿದೆ. ಹಾಲೆಲೂಯ.
That is the anointing of the Holy Spirit. Hallelujah. And when you honor that anointing, the power of God is going to release it. ಹಾಲೆಲೂಯ, ಹಾಲೆಲೂಯ. ಈ ದಿನ ನಾವು ಅರ್ಥ ಮಾಡ್ಕೊಳ್ಳೋಣ, ನಮ್ಮ ಒಂದು ಜೀವಿತದಲ್ಲಿ ಯಾವ ಯಾವ ಕ್ಷೇತ್ರಗಳಲ್ಲಿ ನಾವು ಕುಂದು ಹೋಗಿದ್ದೇವೆ, ನಮಗೆ ಬಲ ಇಲ್ಲ, ದ ಅನಾಯಿಂಟಿಂಗ್ ವಿಲ್ ಗಿವ್ ಯು ಏನಂತ ಹೇಳ್ಬೋದು, ಪವರ್. ಹಾಲೆಲೂಯ. ಒಂದು ವಿಚಾರ ಮಾತ್ರ 100% ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ದ ಅನಾಯಿಂಟಿಂಗ್ ವಿಲ್ ನೆವರ್ ಲೆಟ್ ಯು ಡೌನ್ ಯುವರ್ ಹೆಡ್, ದ ಅನಾಯಿಂಟಿಂಗ್ ವಿಲ್ ರೈಸ್ ಯುವರ್ ಹೆಡ್ ಅಪ್. ಹಾಲೆಲೂಯ. ಯಾವುದೇ ವಿಚಾರದಲ್ಲಿ ತಲೆ ತಗ್ಗುವಂತೆ ಅಭಿಷೇಕ ನಿನ್ನನ್ನು ಮಾಡುವುದಿಲ್ಲ. ದೇವರು ನಿನಗೆ ಪವಿತ್ರಾತ್ಮನಿಂದ ಅಭಿಷೇಕ ಮಾಡಿರುವುದೇ ಎಲ್ಲವರ ಮುಂದೆ ತಲೆ ಎತ್ತಿ ನಡೆಯುವುದಕ್ಕಾಗಿ. ಹಾಲೆಲೂಯ. ಯಾರ ಮುಂದೆ ನಾನು ತಲೆ ತೆಗ್ದೆ ಅಂತ ಅನ್ಕೊಂಡ್ಬಿಡ್ರಿ. ನೋ ನೋ ನೋ, ಯು ಆರ್ ಅನಾಯಿಂಟೆಡ್ ಟು ಬಿ ಏನಂತ ಹೇಳ್ಬೋದು, ಎಲಿವೇಟೆಡ್. ಹಾಲೆಲೂಯ. ನಿನ್ನ ಅಭಿಷೇಕಿಸಲ್ಪಟ್ಟಿರುವುದೇ ಎತ್ತರವಾಗಿ ಬೆಳೆಯಲು. ಹಾಲೆಲೂಯ, ಹಾಲೆಲೂಯ. ಅಭಿಷೇಕದ ಕುರಿತಾಗಿ ನಾವು ಅರ್ಥ ಮಾಡ್ಕೊಳ್ಳುವಾಗ, ಪವಿತ್ರ ಆತ್ಮನ ಅಭಿಷೇಕ ನಮ್ಮಲ್ಲಿ ವಾಸವಾಗುವಾಗ ನಾವು ಈ ಲೋಕದ ಇವರಿಗಿಂತ ಡಿಫ್ರೆಂಟ್ ಆಗಿರ್ತೇವೆ ಅಂತ. ಈಗ ನಾವು ಅರ್ಥ ಮಾಡ್ಕೊಳ್ಳೋಣ, ದೇವರ ಆತ್ಮದ ಬಲ ನಮ್ಮಲ್ಲಿ ಕಾರ್ಯ ಮಾಡುವಾಗ, ಅಭಿಷೇಕದ ಬಲ ನಮ್ಮಲ್ಲಿ ಕಾರ್ಯ ಮಾಡುವಾಗ ನಾವು ಹೇಗೆ ಜೀವಿಸಬೇಕು ಅಂತಂದ್ರೆ, ನಾವು ದೇವರ ಬಲದಿಂದ ನಾವು ಜೀವಿಸಬೇಕಂತೆ. ಹಾಲೆಲೂಯ. ದೇವರ ಬಲದಿಂದ ನಾವು ಹೇಗೆ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ ಅಂದ್ರೆ, ನಾನು ಒಂದೇ ಒಂದು ಮಾತು ಹೇಳ್ತಾನೆ, ಥ್ರೂ ಫೇತ್ ಎಂಬುದಾಗಿ. ಯಾಕೆ ಅಂತಂದ್ರೆ, ಯು ಕ್ಯಾನ್ ಓನ್ಲಿ ಅನ್ಲಾಕ್ ದ ಪವರ್ ಆಫ್ ಗಾಡ್, ದ ಪವರ್ ಆಫ್ ಅನಾಯಿಂಟಿಂಗ್ ಥ್ರೂ ಫೇತ್ ಎಂಬುದಾಗಿ. ಹಾಲೆಲೂಯ. ನೋಡ್ರಿ, ಯೇಸು ಸ್ವಾಮಿ ಮೇಲೆ ಅಭಿಷೇಕ ಇತ್ತು. ಆ ಅಭಿಷೇಕದಲ್ಲಿ ಒಂದು ಬಲ ಇತ್ತು. ಆ ಬಲದಿಂದ ಏನಂತೆ ಒಂದು ಅದ್ಭುತವನ್ನ ಈ ಒಂದು ಮಹಿಳೆ ಹೊಂದಿಕೊಳ್ತಾಳೆ. 12 ವರ್ಷದಿಂದ ರಕ್ತ ಕುಸುಮ ರೋಗಿ ಆಕೆ ಆಗಿರ್ತಾಳೆ. ಅವಳು ಹೇಳ್ತಾಳೆ, ನನ್ನ ಅಭಿಷೇಕ, ಅವಳು ಒಂದು ಗೊಂಡೆನ ಮುಟ್ಟಿದ್ರೆ ನಾನು ಸ್ವಸ್ಥ ಆಗ್ತೇನೆ ಅಂತ. ಹೋಗಿ ಹಿಂದಿನ ಭಾಗದಿಂದ ಮುಟ್ಟುವಾಗ ದಟ್ ಮೇಡ್ the power of God to release in her life ಅಂತ. ಹಾಲೆಲೂಯ. ನೀವು ದೇವರ ಶಕ್ತಿಯನ್ನ, ಬಲವನ್ನ ನೀವು ಹೊಂದಿಕೊಳ್ಬೇಕು ಅಂತಂದ್ರೆ, you should understand the power of God should be released in your life. ಹಾಲೆಲೂಯ. ನಿಮ್ಮ ಜೀವಿತದಲ್ಲಿ ಅಭಿಷೇಕ, ಒಂದು ಬಲ ರಿಲೀಸ್ ಆಗ್ಬೇಕು ಅಂತಂದ್ರೆ through faith. ಹಾಲೆಲೂಯ. Jesus was having that anointing upon his life, but what made difference ಅಂತಂದ್ರೆ, ಒಂದು ಮಹಿಳೆ ಹೋಗಿ ಮುಟ್ಟುವಾಗ she had that faith, and that faith released the power of God, the power of anointing, the power of the Holy Spirit ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಆ ರೀತಿಯಲ್ಲಿ ನಮ್ಮ ಮೇಲೆ ಅಭಿಷೇಕ ಇರುವಾಗ ನಾವು ಕೂಡ ಅದೇ ರೀತಿಯಲ್ಲಿ ಫೇತ್ ಅಲ್ಲಿ ಇರುವಾಗ ಯು ಆರ್ ಗೋಯಿಂಗ್ ಟು ಸಿ ದ ಪವರ್ ಆಫ್ ಗಾಡ್. ಹಾಲೆಲೂಯ. ಪವರ್ ಆಫ್ ಗಾಡ್ ನಮ್ಮ ಜೀವಿತ ರಿಲೀಸ್ ಮಾಡುವುದು ಇನ್ನೊಂದು ಯಾವುದು ಅಂತಂದ್ರೆ, ನಾವು ಅರ್ಥ ಮಾಡ್ಕೊಳ್ಬೇಕು, ಯು ಶುಡ್ ಬಿಲೀವ್ ಆಲ್ ದ ಮಿರಾಕಲ್ಸ್ ಇನ್ ದ ಬೈಬಲ್ ಅಂತ. ಹಾಲೆಲೂಯ. ಸತ್ಯವೇದದಲ್ಲಿ ಆಗಿರುವಂತ ಎಲ್ಲ ಮಿರಾಕಲ್ನ ನೀನು ಬಿಲೀವ್ ಮಾಡ್ಬೇಕಂತೆ, ಎಲ್ಲ ವರ್ಡ್ನ ನೀನು ಬಿಲೀವ್ ಮಾಡ್ಬೇಕಂತೆ. ಪ್ರತಿ ಒಂದೊಂದನ್ನ ನೀನು ಬಿಲೀವ್ ಮಾಡುವಾಗ ಅಲ್ಲಿ ಆಗಿರುವ ಅದ್ಭುತ ಇಲ್ಲಿ ಕೂಡ ಆಗ್ತದೆ, ನನ್ನ ಜೀವಿತದಲ್ಲಿ ಕೂಡ ಆಗ್ತದೆ ಅಂತ ಹೇಳುವಾಗ, ದಟ್ ಅನಾಯಿಂಟಿಂಗ್, ದಟ್ ವರ್ಡ್, ದಟ್ ಫೇತ್ ವಿಲ್ ರಿಲೀಸ್ ಪವರ್ಸ್, ಗಾಡ್ಸ್ ಪವರ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಹಾಲೆಲೂಯ. ಈ ಒಂದು ಸಂದರ್ಭದಲ್ಲಿ ನಾವು ದ ಪವರ್ ಆಫ್ ಅನಾಯಿಂಟಿಂಗ್ ನಾವು ಕಲಿಯುವಾಗ ಇಟ್ ಈಸ್ ವೆರಿ ಮ್ಯಾಂಡೇಟರಿ. ಈ ಒಂದು ಕಾಲದಲ್ಲಿ ನಾವು ಜೀವಿಸುವಾಗ ವಿ ಆರ್ ಲಿವಿಂಗ್ ಇನ್ ಏನಂತ ಹೇಳ್ಬೋದು, ಒಂದು ಎಂಡ್ ಟೈಮ್ಸ್. ಆ ಒಂದು ಎಂಡ್ ಟೈಮ್ಸ್ ನಲ್ಲಿ ನಮಗೆ ಬೇಕಾಗಿರುವುದು ಏನಂತಂದ್ರೆ, ದ ಪವರ್ ಆಫ್ ಅನಾಯಿಂಟಿಂಗ್ ಎಂಬುದಾಗಿ. ಹಾಲೆಲೂಯ. ಅನಾಯಿಂಟಿಂಗ್ ಅನೇಕ ಜನರು ಹೊಂದಿಕೊಂಡಿದ್ದಾರೆ, ಆದ್ರೆ ಓನ್ಲಿ ಫ್ಯೂ ವಿಲ್ ಮೂವ್ ಇನ್ ದ ಪವರ್ ಆಫ್ ಅನಾಯಿಂಟಿಂಗ್. ಯಾಕೆ ಅಂತ ಹೇಳ್ತೇನೆ, ಕೇಳಿಸ್ಕೊಳ್ರಿ. ಅನಾಯಿಂಟಿಂಗ್ ರಿಸೀವ್ ಮಾಡಿದ್ದಾರೆ, ಬಟ್ ದೇ ಆರ್ ನಾಟ್ ಹಾನರಿಂಗ್ ದ ಅನಾಯಿಂಟಿಂಗ್. ದೇ ಆರ್ ನಾಟ್ ಏನಂತ ಹೇಳ್ಬೋದು, ಎಲಿವೇಟಿಂಗ್ ದ ಅನಾಯಿಂಟಿಂಗ್. ದೇ ಆರ್ ನಾಟ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ದ ಅನಾಯಿಂಟಿಂಗ್. ದೇ ಆರ್ ನಾಟ್ ಏನಂತ ಹೇಳ್ಬೋದು, ಅವ್ರ ದೇವರ ಒಂದು ಅಭಿಷೇಕಕ್ಕೆ ಅವ್ರ ಹತ್ತಿರ ಹೋಗ್ತಾ ಇಲ್ಲ. ಅದಕ್ಕೆ ಅಭಿಷೇಕ ಹಾಗೆ ಇದೆ, ಅಭಿಷೇಕ ಅಲ್ಲೇ ಇದೆ, ಅಭಿಷೇಕ ಮೂವ್ ಆಗ್ತಾ ಇಲ್ಲ, ಅಭಿಷೇಕ ಕಾರ್ಯ ಮಾಡ್ತಾ ಇಲ್ಲ. ಆದ್ರೆ ಅಭಿಷೇಕ ಯಾವಾಗ ಮೂವ್ ಆಗುತ್ತೆ, ಯಾವಾಗ ಕಾರ್ಯ ಮಾಡುತ್ತೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳುವಾಗ ನಾವು ನೋಡ್ಬೇಕು, when you give reverence, when you give importance, when you understand. ಅಭಿಷೇಕ ನಿನ್ ಮೇಲೆ ಇರುವಾಗ ಈ ಒಂದು ವರ್ಲ್ಡ್ ನಲ್ಲಿ ನೀನ್ ಸೋತು ಹೋಗ್ತೀಯ, ಬಳಲಿ ಹೋಗ್ತೀಯ. ಆದ್ರೆ ಅಭಿಷೇಕ ನಿನ್ಗೆ ಎಕ್ಸ್ಟ್ರಾ ಪವರ್ ಅನ್ನ ಕೊಡ್ತದೆ. ಅಭಿಷೇಕ ನಿನ್ನ ವಾಕ್ ವಿತ್ ಗಾಡ್ ನ ಸ್ಮೂತ್ ಮಾಡ್ತದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಒಂದು ಲೋಕದಲ್ಲಿ ಎಂಡ್ ಟೈಮ್ಸ್ ನಲ್ಲಿ ನಾವು ಜೀವಿಸುವಾಗ ಎಲ್ಲಾ ಕಡೆ ಡ್ರೈ ಇದೆ ಅಂತೆ, ಎಲ್ಲಾ ಕಡೆ ಏನಾಗಿದೆ ಅಂತೆ, ವಿಲ್ಡರ್ನೆಸ್, ಎಲ್ಲಾ ಕಡೆ ಏನಿದೆ ಅಂತೆ, ಒಂದು ಡ್ರೈನೆಸ್, ಡೆಸರ್ಟ್. ಆದ್ರೆ ಅಭಿಷೇಕ ಇರುವಂತ ಒಂದು ವ್ಯಕ್ತಿಗಳು ಹೇಗಿದ್ದಾರೆ ಅಂತಂದ್ರೆ, ದೇ ಮೂವ್ ಇನ್ ದ ಪವರ್ ಆಫ್ ಗಾಡ್. ಹಾಲೆಲೂಯ. ದ ಅನಾಯಿಂಟಿಂಗ್ ಶುಡ್ ಓವರ್ಫ್ಲೋ, ದ ಅನಾಯಿಂಟಿಂಗ್ ಶುಡ್ ಏನಂತ ಅವರು ತಲೆಯಿಂದ ಹಿಡಿದು ಅವ್ರು ಹಾಗೆ ಹರಿದು ಹೋಗ್ಬೇಕಂತೆ. ದಟ್ ಅನಾಯಿಂಟಿಂಗ್ ರಿಲೀಸಸ್ ದ ಪವರ್ ಆಫ್ ಗಾಡ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋದು. ನೋಡ್ರಿ, ಪ್ರಾಮುಖ್ಯವಾಗಿ ನಾವು ಫೋಕಸ್ ಮಾಡಬೇಕು. ಯಾವಾಗ ನಮ್ಮ ಜೀವಿತದಲ್ಲಿ ಅನಾಯಿಂಟಿಂಗ್ ಇರ್ತದೆ, ದ ಅನಾಯಿಂಟಿಂಗ್ ಗಿವ್ಸ್ ಯು ವಿಸ್ಡಮ್, ದ ಅನಾಯಿಂಟಿಂಗ್ ಗಿವ್ಸ್ ಯು ಪವರ್, ದ ಅನಾಯಿಂಟಿಂಗ್ ಗಿವ್ಸ್ ಯು ಆಕ್ಸೆಸ್ ಟು ದ ಸೂಪರ್ ನ್ಯಾಚುರಲ್ ಸ್ಟ್ರೆಂತ್ ಅಂಡ್ ಮೈಟಿನೆಸ್ ಆಫ್ ಪವರ್ ಆಫ್ ಗಾಡ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಈಗ ಅರ್ಥ ಮಾಡ್ಕೊಳ್ಳೋಣ, ನಿನ್ನ ಒಳಗಡೆ ದೇವರು
ಅನಾಯಿಂಟಿಂಗ್ ಕೊಟ್ಟಿರೋದು ಸ್ಪಿರಿಚುವಲ್ ಗಿಫ್ಟ್. ಯಾಕೆ ಅಂತಂದ್ರೆ ಈ ಲೋಕದವರ ತರ ನಿನ್ನ ಮಾಡುವುದಕ್ಕಲ್ಲ, ಆದ್ರೆ ನಿನಗೆ ಒಂದು ಅಥಾರಿಟಿ, ಒಂದು ಪರಲೋಕದ ತರ ಮಾಡುವುದಕ್ಕಾಗಿ ಅಂತ ಅರ್ಥ ಮಾಡ್ಕೊಳ್ಬಹುದಾಗಿದೆ. ನೋಡ್ರಿ, ಅಭಿಷೇಕದ ಬಲದ ಕುರಿತಾಗಿ ನಾವು ತಿಳಿದುಕೊಳ್ಳುವಾಗ ನಾವು ಇಂಪಾರ್ಟೆಂಟ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಪವಿತ್ರ ಆತ್ಮನ ಅಭಿಷೇಕ ನಮ್ಮಲ್ಲಿ ನೆಲೆಗೊಂಡಿದೆ. ಪ್ರತಿಯೊಬ್ಬರು ಕೂಡ ಅಭಿಷೇಕಿಸಲ್ಪಟ್ಟಿದ್ದೇವೆ. ಪವಿತ್ರ ಆತ್ಮನು ನಮ್ಮಲ್ಲಿ ವಾಸ ಮಾಡ್ತಾ ಇದ್ರೆ ಆ ಅಭಿಷೇಕದ ಮುಖಾಂತರವಾಗಿ ದೇವರ ಬಲ ನಮ್ಮಲ್ಲಿ ಬಿಡುಗಡೆ ಆಗ್ತದೆ. ನೋಡ್ರಿ, ದ ಅನಾಯಿಂಟಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಅಂತ ಹೇಳುವಾಗ ಅರ್ಥ ಮಾಡ್ಕೊಳ್ಬೇಕು, ಪವಿತ್ರ ಆತ್ಮದಿಂದ ನಾವು ಅಭಿಷೇಕಿಸಲ್ಪಟ್ಟಿದ್ದೇವೆ ಅಂತೆ. ನಾವು ನಮ್ಮ ಜೀವಿತವನ್ನ ಜೀವಿಸುವಾಗ ವಿ ಶುಡ್ ಲೀವ್ ಇನ್ ದ ಅನಾಯಿಂಟಿಂಗ್ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ. ಅಭಿಷೇಕ ನಮ್ಮ ಮೇಲೆ ಇದೆ. ಆ ಅಭಿಷೇಕ ನಮ್ಮ ಒಂದು ಗೌರವವನ್ನ ಹೆಚ್ಚಿಸ್ತದೆ. ಆ ಅಭಿಷೇಕ ನಮ್ಮ ಒಂದು ಜೀವಿತದಲ್ಲಿ ಬೇಕಾಗಿರುವಂತ ತಿಳುವಳಿಕೆಯನ್ನ ಕೊಡ್ತದೆ, ಬೇಕಾಗಿರುವಂತ ಮಾರ್ಗವನ್ನ ತೋರಿಸ್ತದೆ, ಬೇಕಾಗಿರುವಂತ ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ತದೆ, ಬೇಕಾಗಿರುವಂತ ಕಾರ್ಯಗಳನ್ನ ಮಾಡ್ತದೆ, ಬೇಕಾಗಿರುವಂತದನ್ನ ಕೊಡ್ತದೆ, ಬೇಕಾಗಿರುವಂತ ಎಲ್ಲಾ ಕಾರ್ಯಗಳನ್ನ ನಿನ್ನ ಜೀವಿತಕ್ಕಾಗಿ ಬೇಕಾಗಿರುವಂತದ್ದು ಅಭಿಷೇಕ ಮಾಡ್ತದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋದ. ಅಭಿಷೇಕ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕು, ಹೈಯೆಸ್ಟ್ ರ್ಯಾಂಕಿಂಗ್ ಆಗಿ ಮಾಡ್ತದಂತೆ. ವೆನ್ ಯು ಆರ್ ಹೈಯೆಸ್ಟ್ ಇನ್ ದ ರ್ಯಾಂಕ್, ಎಲ್ಲ ಕೂಡ ನಿಮ್ಗೆ ಸಿಗ್ತದೆ ಅಂತ. ಹಾಲೆಲೂಯ, ಹಾಲೆಲೂಯ. ಓನ್ಲಿ ದ ಅನಾಯಿಂಟಿಂಗ್ ಟೇಕ್ಸ್ ಯು, ಶಿಫ್ಟ್ಸ್ ಯು ಟು ದ ಪ್ಲೇಸ್ ವೇರ್ ಯು ಶುಡ್ ಬಿ ಅಂತ. ಹಾಲೆಲೂಯ. ಅಭಿಷೇಕ ಏನಂತೆ, ನಮ್ಮನ್ನ ನಾವು ಇರುವಂತ ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ತದೆ. ಈ ಲೋಕದಲ್ಲಿ ನೋಡುವಂತ ಜನರು ಏನೂ ಇಲ್ಲ ಅಂತ ನೋಡ್ಬೋದು, ಆದ್ರೆ ಅಭಿಷೇಕದಲ್ಲಿ ನೀವು ಮುಂದೆ ಇರುವಾಗ, ನೀವು ಓಟದಲ್ಲಿ ಎಲ್ಲಾ ವಿಚಾರದಲ್ಲಿ ನೀವು ಮುಂದೆ ಇದ್ದೀರಿ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ಅಭಿಷೇಕ ಏನ್ ಮಾಡ್ತದಂತ, ಇಟ್ ಗಿವ್ಸ್ ಯು ಹೈಯೆಸ್ಟ್ ರ್ಯಾಂಕಿಂಗ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಆ ಹೈಯೆಸ್ಟ್ ರ್ಯಾಂಕಿಂಗ್ ಏನು ಅಂತ ಹೇಳುವಾಗ ಅರ್ಥ ಮಾಡ್ಕೊಳ್ಬೇಕು, ಹೈಯೆಸ್ಟ್ ರ್ಯಾಂಕಿಂಗ್ ಇರುವಂತ ಪರ್ಸನ್, ಈ ಒಂದು ಕಂಟ್ರಿಯಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಯಾರು ಇರ್ತಾರೆ, ಯಾರಾದ್ರೂ ನಾವು ನೋಡುವುದಾದ್ರೆ ಅವ್ರಿಗೆ ಎಲ್ಲಾ ತರ ಫೆಸಿಲಿಟೀಸ್ ಕೊಡುವಾಗ, ನೀನು ಕೂಡ ಅಭಿಷೇಕ ಹೊಂದಿರುವಾಗ, ಪರಲೋಕದಲ್ಲಿ ನೀನು ಹೈಯೆಸ್ಟ್ ರ್ಯಾಂಕಿಂಗ್ ಅಲ್ಲಿ ಇರುವಾಗ, ಪರಲೋಕ ಕೂಡ ನಿಮ್ಗೆ ಬೇಕಾಗಿರೋ ಎಲ್ಲಾ ಫೆಸಿಲಿಟೀಸ್ ನ ರಿಲೀಸ್ ಮಾಡ್ತಾರೆ, ನಿಮ್ಗೆ ಕೊಡ್ತಾರೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ನೋಡ್ರಿ, ಪವರ್ ಏನು ಅಂತಂದ್ರೆ ಅನಾಯಿಂಟಿಂಗ್ ಅಲ್ಲಿ ಏನು ಅಂತಂದ್ರೆ ಹೈಯೆಸ್ಟ್ ರ್ಯಾಂಕಿಂಗ್ ಅಲ್ಲಿ ನೀನು ಜೀವಿಸುವಂತದ್ದು. ಹೈಯೆಸ್ಟ್ ರ್ಯಾಂಕಿಂಗ್ ಅಲ್ಲಿ ನೀನು ಜೀವಿಸಬೇಕು, ಆ ಪವರ್ ನ ಒಂದು ಆಕ್ಸೆಸ್ ನಲ್ಲಿ ನೀನು ಮೂವ್ ಮಾಡಬೇಕು ಅಂತ ಹೇಳಿ ಇವಾಗ ಅರ್ಥ ಮಾಡ್ಕೊಳ್ಬೇಕು. ಯು ಶುಡ್ ಗಿವ್ ಏನಂತ, ಯು ಶುಡ್ ಗಿವ್ ಪ್ರಿಫರೆನ್ಸ್, ಯು ಶುಡ್ ಗಿವ್ ಹಾನರ್ ಟು ದ ಅನಾಯಿಂಟಿಂಗ್, ಯು ಶುಡ್ ಇನ್ಕ್ರೀಸ್ ಇನ್ ದ ಅನಾಯಿಂಟಿಂಗ್. ನೋಡ್ರಿ, ಎರಡು ವಿಚಾರ ಅರ್ಥ ಮಾಡ್ಕೊಳ್ಳೋಣ. ಅನಾಯಿಂಟಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ನಮ್ಮ ಒಳಗಡೆ ಯಾವಾಗೂ ಇರ್ತದೆ, ಆದ್ರೆ ದ ಪವರ್ ಆಫ್ ಅನಾಯಿಂಟಿಂಗ್ ರಿಲೀಸ್ ಆಗುವುದು ಯಾವಾಗ ಅಂತಂದ್ರೆ ವೆನ್ ಯು ಸ್ಪೆಂಡ್ ಟೈಮ್ ವಿತ್ ದ ಲಾರ್ಡ್, ವೆನ್ ಯು ಗಿವ್ ಪ್ರಿಫರೆನ್ಸ್ ಟು ದ ಲಾರ್ಡ್. ಯಾವಾಗ ನೀನು ದೇವರಿಗಾಗಿ ನೀನು ಜೀವಿಸಿದ್ಯಾ, ಇಟ್ ಈಸ್ ಗೋಯಿಂಗ್ ಟು ರಿಲೀಸ್ ದ ಪವರ್ ಆಫ್ ಗಾಡ್ ಇನ್ ಯುವರ್ ಲೈಫ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ನಮಗೆ ಅದ್ಭುತಗಳನ್ನ ನಾವು ಹೊಂದಿಕೊಳ್ಬೇಕು, ನಾವು ದೇವರ ಬಲದಲ್ಲಿ ನಾವು ಮೂವ್ ಆಗಬೇಕು ಅಂದ್ರೆ ಮೊದಲನೇದಾಗಿ ದೇವರ ವಾಕ್ಯವನ್ನ ಸಂಪೂರ್ಣವಾಗಿ ನಾವು ನಂಬಬೇಕು, ಮತ್ತು ಅದರಲ್ಲಿರ್ತಂಥ ಅದ್ಭುತಗಳು ನನ್ನ ಜೀವಿತದಲ್ಲಿ ನಡೀತದೆ ಅಂತ ಸಂಪೂರ್ಣವಾಗಿ ನಾವು ನಂಬಬೇಕಂತೆ. ಅವಾಗ ದೇವರು ಬಿಡುಗಡೆ ಕೊಡ್ತಾ ಇದ್ದಾರೆ. ಕಷ್ಟಗಳು ಬರುವಾಗ ಅಭಿಷೇಕ ನಮ್ಗೆ ಒಂದು ಮಾರ್ಗದರ್ಶನವನ್ನ ತೋರಿಸ್ತದೆ. ಒಂದು ಪರಿಸ್ಥಿತಿಗಳು ನಮ್ಗೆ ಎದುರಾಗುವಾಗ, ಅಡ್ಡಗೋಡೆಗಳಾಗುವಾಗ ಅಭಿಷೇಕ ನಮ್ಗೆ ಮಾರ್ಗಗಳನ್ನ ತೋರಿಸ್ತದಂತೆ. ಅಭಿಷೇಕಗಳು ನಮ್ಗೆ ಮಾರ್ಗ ಮಾಡಿಕೊಡ್ತದೆ. ಅಭಿಷೇಕ ನಮ್ಮ ಜೀವಿತವನ್ನ ಬದಲಾಯಿಸ್ತದೆ. ಅಭಿಷೇಕ ನಮ್ಮನ್ನ ಮುಂದೆ ನಡೆಸ್ತದೆ. ಅಭಿಷೇಕ ನಮ್ಗೆ ಬೇಕಾಗಿರುವಂತ ಒಂದು ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಕೊಡ್ತದೆ. ಹಾಗಾಗಿ ಅರ್ಥ ಮಾಡ್ಕೊಳ್ಳೋಣ, ಅಭಿಷೇಕ ಹೊಂದಲ್ಪಟ್ಟಿರುವಂತ ಪ್ರತಿ ಒಬ್ಬೊಬ್ಬರಿಗೆ ದೇವರು ವಿಶೇಷವಾಗಿರುವಂತ ಒಂದು ಏನಂತ ಹೇಳ್ಬೋದು ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಆತರು ಸಿದ್ಧರಾಗಿದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಆದ್ರೆ ಒಂದು ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅಭಿಷೇಕದ ಮುಖಾಂತರವಾಗಿ ನಮ್ಗೆಲ್ಲಾ ಸಿಗ್ತದಂತ ನಾವು ಜೀವಿಸಬಾರ್ದು. ಅಭಿಷೇಕದ ಮುಖಾಂತರವಾಗಿ ನಾನು ಹೊಂದಿಕೊಳ್ತೇನೆ, ಆದ್ರೆ ಅದು ನನ್ಗೆ ಇಂಪಾರ್ಟೆಂಟ್ ಅಲ್ಲ, ನನ್ನ ಅಭಿಷೇಕ ನನಗೆ ಇಂಪಾರ್ಟೆಂಟ್ ಅಂತ ನಾವು ಜೀವಿಸುವಾಗ ಇಟ್ ಈಸ್ ಗೋಯಿಂಗ್ ಟು ಟೇಕ್ ಯುವರ್ ಲೈಫ್ ಟು ದ ನೆಕ್ಸ್ಟ್ ಲೆವೆಲ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ದ ಪವರ್ ಆಫ್ ಅನಾಯಿಂಟಿಂಗ್ ಅಂತ ಅರ್ಥ ಮಾಡ್ಕೊಳ್ಳುವಾಗ, ಅನಾಯಿಂಟಿಂಗ್ ನಲ್ಲಿ ಇರುವಂತ ಪವರ್ ಏನು ಅಂತಂದ್ರೆ ಯು ಶುಡ್ ಮೂವ್ ಇನ್ ದ ಪವರ್ ಆಫ್ ಗಾಡ್ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ದ ಪವರ್ ಆಫ್ ಗಾಡ್ ಇಸ್ ನಾಟ್ ಓನ್ಲಿ ರಿಸರ್ವ್ಡ್ ಟು ಏನಂತ ಹೇಳ್ಬೋದು ಫಿಕ್ಸ್ ದ ಪ್ರಾಬ್ಲಮ್ಸ್ ಇನ್ ಯುವರ್ ಲೈಫ್. ದ ಪವರ್ ಆಫ್ ಗಾಡ್ ರಿಲೀಸ್ಡ್ ಇನ್ ಯುವರ್ ಲೈಫ್ ಟು ಮೇಕ್ ಯು ಅ ಬ್ಲೆಸ್ಸಿಂಗ್ ಟು ಮೆನಿ ಪೀಪಲ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ನಿನಗೆ ದೇವರು ಅಭಿಷೇಕದಲ್ಲಿ ಬಲವನ್ನು ಕೊಟ್ಟು ನಿನ್ನ ಪ್ರಾಬ್ಲಮ್ಸ್ ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಮಾತ್ರ ಅಲ್ಲ, ಅದಕ್ಕೋಸ್ಕರವಾಗಿ ಅಲ್ಲ, ಆದ್ರೆ ಅಭಿಷೇಕದ ಬಲ ನಿನ್ನ ಮುಖಾಂತರವಾಗಿ ಅನೇಕ ಜನರನ್ನ ಮುಟ್ಟಿ ದೊಡ್ಡ ದೊಡ್ಡ ಕಾರ್ಯ ಮಾಡ್ಬೇಕೆಂಬುವಂಥದ್ದೇ ಅಭಿಷೇಕದ ಒಂದು ಬಲದ ಕುರಿತಾಗಿ ಏನಂತ ಹೇಳ್ಬೋದು ದೇವರ ಚಿತ್ತ ಇದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಹಾಲೆಲೂಯ. ಅಭಿಷೇಕದ ಬಲದ ಕುರಿತಾಗಿ ಅನೇಕ ಒಂದು ವಿಚಾರಗಳನ್ನ ನಾವು ಈ ದಿನ ನಾವು ತಿಳಿದುಕೊಂಡಿದ್ದೇವೆ. ನೋಡ್ರಿ, ಇನ್ನ ನಾವು ಧ್ಯಾನ ಮಾಡುವುದಾದ್ರೆ ಅನೇಕ ಒಂದು ವಿಚಾರಗಳಿದೆ. ಇನ್ನೊಂದು ವಾಕ್ಯವನ್ನು ಓದಿಕೊಂಡು ನಾವು ವಾಕ್ಯ ಮುಗಿಸ್ಕೊಳ್ಳೋಣ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 27ನೇ ವಚನವನ್ನು ಒಂದು ಸತಿ ನಾವು ಓದಿಕೊಳ್ಳೋಣ. ಆ ದಿನದಲ್ಲಿ ಅವರು ಹೊರಿಸಿದ ಹೊರೆಯು ನಿಮ್ಮ ಬೆನ್ನಿನಿಂದಲೂ ಹೂಡಿದ ನಗುವು ಕತ್ತಿನಿಂದಲೂ ತೊಲಗುವವು. ನೀವು ಪುಷ್ಟರಾದ ಕಾರಣ ನಗುವು ಮುಟ್ಟು ಹೋಗುವುದು.
ಆಮೇನ್, ಹಾಲೆಲೂಯ. ನೋಡ್ರಿ ಇಲ್ಲಿ ವಾಕ್ಯ ಹೇಳ್ತದೆ, ನೀವು ಪುಷ್ಟರಾದ ಕಾರಣ ನೊಗವು ಮುರಿದು ಹೋಗುವುದು ಅಂತ. ಇದನ್ನ ಇಂಗ್ಲಿಷ್ ನಲ್ಲಿ ನಾವು ನೋಡೋದು ಹೇಳ್ತದೆ, ಬಿಕಾಸ್ ಆಫ್ ಅನಾಯಿಂಟಿಂಗ್ ದ ಯೋಕ್ ಶಾಲ್ ಬಿ ಡಿಸ್ಟ್ರಾಯ್ಡ್ ಎಂಬುದಾಗಿ. ಹಾಲೆಲೂಯ. ನಾವು ಇಂಗ್ಲಿಷ್ ನಲ್ಲಿ ನಾವು ಫೋಕಸ್ ಮಾಡಿ ನೋಡೋದು ಬಿಕಾಸ್ ಆಫ್ ದ ಅನಾಯಿಂಟಿಂಗ್ ಆಯಿಲ್ ಅಂತ. ಹಾಲೆಲೂಯ. ಕನ್ನಡದಲ್ಲಿ ಪುಷ್ಟರಾಗಿರಿ ಅಂತ ಬರ್ತಾ ಇದೆ, ಆದ್ರೆ ಇಂಗ್ಲಿಷ್ ನಲ್ಲಿ ಅನಾಯಿಂಟಿಂಗ್ ಆಯಿಲ್ ಅಂತ ಬರ್ತಾ ಇದೆ. ನೋಡ್ರಿ, ನಿಮ್ಮ ಮೇಲೆ ಅಭಿಷೇಕ ಇರುವಾಗ ನಿಮ್ಮ ಮೇಲೆ ಇರುವಂತ ನೊಗಗಳು ಏನಂತೆ ಮುರಿದು ಮಾತ್ರ ಹೋಗುವುದಿಲ್ಲ. ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ಇಟ್ ವಿಲ್ ಬಿ ಡೆಸ್ಟ್ರಾಯ್ಡ್ ಎಂಬುದಾಗಿ. ಹಾಲೆಲೂಯ. ಡೆಸ್ಟ್ರಾಯ್ಡ್ ಅಂದ್ರೆ ಮತ್ತೆ ಅದನ್ನ ಸರಿ ಮಾಡೋದಕ್ಕಾಗಲ್ಲ, ಆ ರೀತಿಯಲ್ಲಿ ನಿಮ್ಮ ನೊಗಗಳು ಮುರಿದು ಹೋಗ್ತದೆ ಎಂಬುದಾಗಿ. ನೋಡ್ರಿ, ಅದೇ ಪವಿತ್ರ ಆತ್ಮನ ಅಭಿಷೇಕದಲ್ಲಿ ಇರುವಂತ ಬಲ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಹಾಲೆಲೂಯ. ಈ ಒಂದು ಸಮಯಗಳಲ್ಲಿ ನಾವು ಜೀವಿಸುವಾಗ, ನಮ್ಮ ಜೀವಿತ ಕ್ರಿಸ್ತನಿಗಾಗಿ ನಾವು ಓಟ ಓಡುವಾಗ ನಮಗೆ ಬೇಕಾಗಿರುವಂತದ್ದು ಏನು ಅಂದ್ರೆ ಅಭಿಷೇಕ ಬೇಕು, ಅಭಿಷೇಕದಲ್ಲಿ ಇರುವಂತ ಬಲ ಬೇಕು ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋದ. ನೋಡ್ರಿ, ಎಲ್ಲಾ ಕಷ್ಟಗಳಲ್ಲಿ ನಾವು ಸೋತು ಹೋಗುವುದು ಬೇಡ. ನಿಮ್ಮ ಕಷ್ಟದ ದಿನಗಳಲ್ಲಿ ನಾವೇನ್ ಮಾಡಬಾರ್ದಂತೆ, ನಾವು ಬೇಜಾರಾಗಿಕೊಂಡು ಹಾಗೆ ಇರಬಾರ್ದಂತೆ. ಅಭಿಷೇಕದಲ್ಲಿ ವೃದ್ಧಿಯಾಗುವಾಗ ನಿಮ್ಮ ನೊಗಗಳು ಮುರಿದು ಹೋಗ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆ ರೀತಿಯಲ್ಲಿ ದೇವರ ಒಂದು ಶಕ್ತಿಯನ್ನ ಡೆಮಾನ್ಸ್ಟ್ರೇಟ್ ಮಾಡುವಂತ ಸಮಯ ನಮಗೆ ಕೊಟ್ಟಿರುವಂತ ಅಭಿಷೇಕದಲ್ಲಿ ನಾವು ವೃದ್ಧಿಯಾಗುತ್ತಾ ಅಭಿಷೇಕದ ಬಲದಲ್ಲಿ ನಾವು ಮುಂದೆ ಹೋಗೋಣ ಎಂಬುದಾಗಿ ನಾನು ಹೇಳ್ತೇನೆ. ನಾನು ನಂಬ್ತೇನೆ ಈ ವಾಕ್ಯ ನಮ್ಮನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ. ಇರುವಂತಹ ಸ್ಥಳಗಳು ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಂಡು